ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ಬಂದ್ಬಿಟ್ಟು ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ. ಲೇಟ್ ಪೋಸ್ಟ್ ಮಾಡ್ತಾ ಇದ್ದೀನಿ, ಬಟ್ ದ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀನಿ. ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಜರ್ಮನಿಯಲ್ಲಿ ಅಂತ ನಿಮ್ಗೆ ಈ ವಿಡಿಯೋ ಮೂಲಕ ನೋಡ್ತಾ ಹೋಗ್ತಿರಂತೆ. ಹಾಗೆ ನನ್ನ ಗೆಟ್ ರೆಡಿ ವಿತ್ ಮೀ ಈ ಬ್ಲಾಗ್ ಅಲ್ಲಿ ನೋಡ್ತೀರಾ. ನಾನು ಯುಗಾದಿ ಇವೆಂಟ್ಗೆ ಹೇಗೆಲ್ಲ ರೆಡಿ ಆದೆ ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್ ಆಗಿತ್ತು ಹಬ್ಬ ಸೆಲೆಬ್ರೇಷನ್ ಮಾಡೋದು. ನಮ್ಗೆ ಹಿಂದೂಸಿಗೆ ಯುಗಾದಿ ಅಂದ್ಕೂಳೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಹೊಸದಾಗಿ ಚೆನ್ನಾಗಿ ಆಗ್ಲಿ ಅನ್ನೋದಕ್ಕೋಸ್ಕರ ಹೊಸ ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೊಂಡ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ಸೊ ದಿಸ್ ವಾಸ್ ಮೈ ಲುಕ್. ಹೀಗೆ ನಾನು ಸ್ಯಾರಿನ ಪ್ರಿಫರ್ ಮಾಡಿದ್ದೆ, ಸ್ಯಾರಿ ಇಟ್ಕೊಂಡಿದ್ದೆ. ಸೊ ಇಟ್ ವಾಸ್ ಲುಕಿಂಗ್ ವೆರಿ ಪ್ರಿಟಿ. ಹಾಗೆ ನಿಮ್ಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ಕೂಡ ತಿಳಿಸ್ತಾ ಹೋಗಿ. ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಜರ್ಮನಿಯಿಂದ ನಾನು ಏನೆಲ್ಲ ಬ್ಲಾಗ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ. ಸೊ ಫಸ್ಟ್ ನಾವೀಗ ಸೆಲೆಬ್ರೇಷನ್ ಇವೆಂಟ್ ಹಾಲ್ಗೆ ಹೋಗ್ತಾ ಇರ್ತೀವಿ. ಇದು ಬಂದ್ಬಿಟ್ಟು ಒಂದು 10 minutes ವಾಕೆಬಲ್ ನಮ್ಮ ಮನೆಯಿಂದ. ಸೊ ದಿಸ್ ವಾಸ್ ದ ವ್ಯೂ ಫ್ರಮ್ ಆರ್ ಸಿಟಿ. ಹೀಗೆ ವಾಕ್ ಮಾಡ್ತಾ ನಾವು 10 minutes ಅಲ್ಲಿ ರೀಚ್ ಆಗ್ತೀವಿ. ಸೊ ಬನ್ನಿ, ಏನೇನೆಲ್ಲ ಇದೆ ಇಂಟ್ರೆಸ್ಟಿಂಗ್ ಆಗಿ ಈ ಬ್ಲಾಗ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ನಾವು ಇಲ್ಲಿಂದ ವಾಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಜಸ್ಟ್ 10 minutes ವಾಕ್ ನಮ್ಮ ಮನೆಯಿಂದ. ಇಲ್ಲೇ ಒಂದು ಹಾಲಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಹೋದ್ಮೇಲೆ ಹೇಗಿದೆ ಎಲ್ಲ ಆರ್ಗನೈಸ್ ಏನು ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅಂಟಿಲ್ ದೆನ್ ವೇಟ್ ದಿಸ್ ಯುಗಾದಿ ಇವೆಂಟ್. ನಾವು ಎಂಟ್ರಿ ಆದ್ವಿ ನಮ್ಮ ಇವೆಂಟ್ ಹಾಲ್ಗೆ. ಸೊ ಇವೆಂಟ್ ಹಾಲ್ ಅಲ್ಲಿ ಲೈಕ್ ನಾವು ಒಂದು 11 o'clock ಅಷ್ಟೊತ್ತಿಗೆ ನಾವು ಈ ಸೆಲೆಬ್ರೇಷನ್ ನ ಸ್ಟಾರ್ಟ್ ಮಾಡಿರೋದು. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲಾರು ಲೈಕ್ ಹಬ್ಬದ ವಾತಾವರಣ ಬಹಳನೇ ಚೆನ್ನಾಗಿ ಅನಿಸ್ತಿತ್ತು. ಲೈಕ್ ನಾವು ಎಲ್ಲಿ ಇಂಡಿಯಾದಲ್ಲಿ ಮದ್ವೆಗೆಲ್ಲ ಹೋಗ್ತೀವಲ್ಲ ಆ ತರಾನೇ ಅನ್ನಿಸ್ತಾ ಇತ್ತು. ಈ ಇವೆಂಟ್ ಆರ್ಗನೈಸ್ ಮಾಡಿದ್ದು ಬಹಳನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಸೊ ನೋಡ್ತಾ ಹೋಗ್ತೀವಂತೆ ಏನೇನೆಲ್ಲ ನಡೆದಿದೆ ಈ ಇವೆಂಟ್ ಅಲ್ಲಿ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವೇಟ್ ಮಾಡಿ ಅಂಟಿಲ್ ದೆನ್ ಎಂಡ್. ಈ ಇವೆಂಟ್ ನ ಜರ್ಮನಿಯಲ್ಲಿ ನಾವು ಹೇಗೆ ಮಾಡಿದ್ವಿ, ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದು ಕೂಡ ನೀವು ನೋಡ್ತಾ ಹೋಗ್ತಿರಂತೆ. ಸೊ ಬನ್ನಿ, ಮತ್ತೇನೇನೆಲ್ಲ ಆರ್ಗನೈಸ್ ಆಗಿದೆ ಇಲ್ಲಿ ಅಂತ ನೋಡ್ತಾ ಹೋಗೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಪೂಜೆನ ಮಾಡಿದ್ವಿ. ನಾವು ಎಲ್ಲ ಹೆಣ್ಮಕ್ಳು ಸೇರ್ಕೊಂಡ್ಬಿಟ್ಟು ಆ ಪೂಜೆನ ಮುಗಿಸ್ಕೊಂಡು ಇವೆಂಟ್ ನ ಸ್ಟಾರ್ಟ್ ಮಾಡಿದ್ದು. ಸೊ ಬನ್ನಿ, ಇವೆಂಟ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಪೂಜೆ ಎಲ್ಲ ಹೇಗೆ ನಡೆದಿದೆ ಅಂತ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಂತೆ. ಸೊ ಈವೆಂಟಿಗೆ ಜರ್ಮನ್ ಟೀಚರ್ಸ್ ಆಗಿರೋ ಇವರು ಫ್ರೌ ಗ್ಲಾಡಿಯರ್ ಮತ್ತೆ ಫ್ರೌ ಕ್ಲೈನ್ ಅಂತ ಇವರ ಹೆಸರು. ಸೊ ಇವ್ರನ್ನ ನಾವು ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು. ಸೊ ಇವರಿಗೆ ನಮ್ಮ ಹಿಂದೂಸಿನ ರೀತಿ ಸನ್ಮಾನ ಮಾಡಿ ರೆಸ್ಪೆಕ್ಟ್ಫುಲ್ ಹಾನರ್ ಆಗಿ ಅವರಿಗೆ ಸನ್ಮಾನ ಮಾಡಿದ್ರು. ಸೊ ನೋಡ್ತಾ ಇದ್ದೀರಲ್ಲ, ದೇ ವೇರ್ ಸೋ ಎಕ್ಸೈಟೆಡ್.
ಹಾಗೆ ಇವೆಂಟ್ ನ ಬಂದ್ಬಿಟ್ಟು ಫುಡ್ ಅಲ್ಲಿ ಎಲ್ಲಾರು ಪಾಟ್ಲಕ್ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದು. ಸೊ ಲೈಕ್ 2-3 ಫ್ಯಾಮಿಲಿ ಇಷ್ಟು ಮೆಂಬರ್ಸಿಗೆ ಅಂತ ಒಂದೊಂದು ಐಟಮ್ ಒಂದೊಂದು ಡಿಶ್ ನ ಆರ್ಗನೈಸ್ ಮಾಡಿದ್ರು. ಸೊ ಎಲ್ಲರೂ ಅವ್ರವ್ರಿಗೆ ಏನೇನೆಲ್ಲ ಆಗುತ್ತೆ ಅದನ್ನ ಮಾಡ್ಕೊಂಡು ಬಂದಿದ್ವಿ. ಲೈಕ್ ಚಿತ್ರಾನ್ನ, ಪೂರಿ, ಕರಿ, ಮತ್ತೆ ವೆಜಿಟೇಬಲ್ ಕೋರ್ಮಾ, ಹೀಗೆ ಸಾಂಬಾರ್, ಅನ್ನ, ಹೀಗೆ ಎಲ್ಲಾ ರೀತಿಯಲ್ಲಿ ಹಬ್ಬದ ಅಡ್ಗೆ ತರ ಎಲ್ಲ ಆರ್ಗನೈಸ್ ಆಗಿತ್ತು. ಪಾಯಸ ಕೂಡ ಮಾಡಿದ್ವಿ, ಸ್ವೀಟ್ ಅಲ್ಲಿ ಮಜ್ಜಿಗೆ, ಹೀಗೆ ಎಲ್ಲ ಆರ್ಗನೈಸ್ ಆಗಿತ್ತು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಡಿಲಿಷಿಯಸ್ ಆಗಿತ್ತು. ಎಲ್ಲರೂ ಫುಡ್ ಅವರವರ ಮನೆಯಿಂದ ಮಾಡ್ಕೊಂಡು ಬಂದಿರೋದು. ಸೊ ಇಟ್ ವಾಸ್ ಸೋ 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 ನೈಸ್ ಅಂತ ಹೇಳ್ತೀನಿ. ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಗೇಮ್ಸ್ ಆಡಿದ್ವಿ. ಸೊ ಗೇಮ್ಸ್ ಅಲ್ಲಿ ಹೀಗೆ ಮಿಸ್ಸಿಂಗ್ ವರ್ಡ್ಸ್ ನ ಐಡೆಂಟಿಫೈ ಮಾಡೋದು, ಹಾಗೆ ತಂಬೋಲಾ ಕೂಡ ಆಡಿಸಿದ್ರು. ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್, ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಆಗಿತ್ತು. ನಿಮ್ಗೆಲ್ಲ ನನ್ನ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೂಡ ಅಂತ ಹೇಳ್ತೀನಿ. ಸೊ ಹೀಗೆ ನಮ್ಮ ಸೆಲೆಬ್ರೇಷನ್ ಕೂಡ ಆಗಿತ್ತು. ಜರ್ಮನಿಯಲ್ಲಿ ಹಬ್ಬದ ವಾತಾವರಣ ಏನು ಕಮ್ಮಿ ಇಲ್ಲದೆ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಕೂಡ ಸಣ್ಣದಾಗಿ ಫೈನಲ್ ಆಗಿ ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಟ್ ವಾಸ್ ಸೋ ಫುಲ್ ಎಂಟರ್ಟೈನಿಂಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ.